ಚರ್ಚೆ ನಡೀತಾ ಇದೆ, ಮಾಡ್ತೀವಿ ನಾವು ಯಾವತ್ತು ಅಂತ ಅನೌನ್ಸ್ ಮಾಡ್ತೀವಿ. ನಾಳೆ ನಾಳಿದ್ರಲ್ಲಿ ಅನೌನ್ಸ್ ಮಾಡ್ತೀವಿ. ಯಾವುದು ಅದೇ ಇವರು ಬೇಡಿಕೆ ಇಟ್ಟಿದ್ದಾರೆ, ಅದ್ರ ಪರಿಶೀಲನೆ ಮಾಡ್ತೀವಿ. ಬುಡಕಟ್ಟು ವಿಶ್ವವಿದ್ಯಾಲಯ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ, ಅದನ್ನ ಪರಿಶೀಲನೆ ಮಾಡಿ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಮೆಟ್ರೋ ದರ ಏರಿಕೆ ಬಗ್ಗೆ ಬಹಳ ಜಟಾಪಟಿ ನಡೀತಾ ಇದೆ ಸರ್. ಮೆಟ್ರೋ ದರ ನಿಗದಿ ಮಾಡೋರು ಯಾರು? ನಾನು ಚೇರ್ಮನ್. ಚೇರ್ಮನ್ ಯಾರು? ಕೇಂದ್ರ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥವ್ರು ಚೇರ್ಮನ್ ಆಗಿರ್ತಾರೆ, ಅವರು ಮಾಡೋದು. ಅವರು ಮಾಡ್ತಾರೆ. ಈಗ ಯಾರವನು MP ತೇಜಸ್ವಿ ಸೂರ್ಯ ಅವನು ಬೇಡದಂತ ಹೇಳಿದಾನೆ, ಗೊತ್ತಿಲ್ಲ ನನಗೆ, ಇನ್ನೂ ನಾವು ಅನೌನ್ಸ್ ಮಾಡಿರಲಿಲ್ಲ. ಏನು ಮಾಡ್ಬೋದು ಗೊತ್ತಿಲ್ಲ ನನಗೆ, ನಾನು ಅಂತ ಹೇಳಿದ್ದೀನಿ. ನಾನಂತೂ ಬಸ್ ಎಂಥದ್ದು ಮೆಟ್ರೋ ದರ ಏರಿಸಿ ಅಂತ ಹೇಳಿರಲಿಲ್ಲ. ಏನಪ್ಪ ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಪ್ಪ. ಅಲ್ಲಿ ಅವ್ರನ್ನೇ ಕೇಳ್ರಿ, ನನ್ ಕೇಳಿದ್ರೆ. ಇಂಡಿಯಾ US ಡೀಲ್ ಬಗ್ಗೆ ಟ್ವೀಟ್ ಮಾಡಿದ್ರಿ ಸರ್, ಅದ್ರ ಬಗ್ಗೆ ಏನು? ಟ್ವೀಟ್ ನಮಗೆ ಅನ್ಯಾಯ ಆಗ್ತದೆ, ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು ನಾನು ಟ್ವೀಟ್ ಮಾಡಿದ್ದೀನಿ. ಈಗ ಅಮೇರಿಕ ಮತ್ತು ನಮ್ಮ ದೇಶ ಮಾಡ್ಕೊಂಡಿದ್ದಾರಲ್ಲ ಅಗ್ರಿಮೆಂಟು, ಅದರಿಂದ ಅನ್ಯಾಯ ಆಗ್ತದೆ ಅಂತ ಹೇಳಿದ್ದೀನಿ. ಯಾವ ರೀತಿ ಅನ್ಯಾಯ ಆಗ್ಬೋದು ಸರ್ ಕರ್ನಾಟಕಕ್ಕೆ ಮತ್ತೆ ಇಂಡಿಯಾಕ್ಕೆ? ಈಗ ಪ್ರಧಾನಮಂತ್ರಿ ಅವರು ಇನ್ವಾಲ್ವ್ ಆಗಿದಾರ ಅಂತ? ಅದಕ್ಕೆ ಅವರು ಒತ್ತಾಯಕ್ಕೆ ಮಣಿದಿದ್ದಾರೆ ಅಷ್ಟೇ, ಅಮೆರಿಕಾದವರು ಒತ್ತಾಯಕ್ಕೆ ಮಣಿದಿದ್ದಾರೆ. ಸರ್, ಈಗ ವಾಲ್ಮೀಕಿ ಸಮುದಾಯಕ್ಕೆ 12 ಸಚಿವ ಸ್ಥಾನ ಕೊಡಬೇಕಂತ ನಿಮಗೆ ಮನವಿ ಕೊಟ್ಟಿದ್ದಾರೆ. ಈಗ ಅದನ್ನೇನಾದ್ರೂ ನಾವು ತೆಗೆದಾಕಿದ್ವು, ಅವ್ರಿಗೆ ನಾವು ತೆಗೆದಾಕಿದ್ವೇನ್ರಿ? ಕಾರಣಾಂತರದಿಂದ ರಾಜೀನಾಮೆ ಕೊಡಬೇಕಂತ ಪರಿಸ್ಥಿತಿ ಬಂತು. ಮಂತ್ರಿಮಂಡಲ ವಿಸ್ತರಣೆ ಮಾಡುವಾಗ ಮಾಡ್ತೀವಿ. ಇಲ್ಲ ಇಲ್ಲ, ನನ್ನ ಹತ್ರ ಬಂದೂ ಇಲ್ಲ, ರಾಜೀನಾಮೆ ಕೊಟ್ಟೂ ಇಲ್ಲ. ಅವೆಲ್ಲ ಸತ್ಯಕ್ಕೆ ದೂರವಾದವು. ಶಿವಗಂಗಾ ಬಸವರಾಜ್ ಅವರು ಸರ್ ಒಂದು ಕ್ಲೈಮ್ ಮಾಡಬೇಕು, 2.5 ವರ್ಷ ಆಗಿದ್ದಲ್ಲ ಅಂತ ಹೇಳಿ 15 ಪುನಃ ಇದಕ್ಕೆ ಬರೀ ನೀವು. ಶಿವಗಂಗಾ ಬಸವರಾಜ್ ಅವರು ಅವ್ರನ್ನೇ ಕೇಳ್ರಿ, ನಮ್ಗೆ ಗೊತ್ತಿಲ್ಲ, ನಿನ್ನ ಎದುರಿಗಾಗಿತ್ತಪ್ಪ ಅಂತ ಅವ್ರನ್ನೇ ಕೇಳಿ. ಸುಮ್ಮನೆ ಈಗ ಎಲ್ಲಾ ಸುತ್ತಿ ಬಳಸಿ ಬಂದು ಇಲ್ಲಿಗೆ ಬರೋದು. ಅವ್ರು ಹೇಳ್ತಾರೆ, ಅವ್ರನ್ನೇ ಕೇಳಪ್ಪ ತಮ್ಮ. ಬೇರೆ ವಿಚಾರ ಇದ್ರೆ ಕೇಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.